ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಸೊ ನಾವು ಆಚೆ ಹೋದಾಗ ಅಂದ್ರೆ ಬಿಸಿಲಿಗೆ ಹೋದಾಗ ನಮ್ಮ ಫೇಸ್ ತುಂಬಾನೇ ಟ್ಯಾನ್ ಆಗುತ್ತೆ, ಸನ್ ಬರ್ನ್ ಆಗುತ್ತೆ. ಸೊ ಅದರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತೇ ಇದೆ ಅಲ್ವಾ. ಸೊ ಟ್ಯಾನ್ ಬರುವಂತದ್ದು ಮೇನ್ ಆಗಿ ಸನ್ ರೇಸ್ ಇಂದ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಬಟ್ ಯಾವ ಟೈಮ್ ಅಲ್ಲಿ ಸನ್ ಬರ್ನ್ ಬರುತ್ತೆ, ಯಾವ ಟೈಮ್ ಅಲ್ಲಿ ಬೇಗ ಚೆನ್ನಾಗಿ ನಿಮ್ಮ ಫೇಸ್ಗೆ ಟ್ಯಾನ್ ಎಲ್ಲದು ಕೂಡ ಆಗತ್ತೆ ಅಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ. ಸೊ ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಯಾವ ಟೈಮ್ ಅಲ್ಲಿ ಫೇಸ್ ತುಂಬಾನೇ ಟ್ಯಾನ್ ಆಗುವಂತದ್ದು. ಸೊ ಟ್ಯಾನ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಹೇಗೆ ಕಡಿಮೆ ಮಾಡಬೇಕು, ಸೊ ಯಾವ ಟೈಮ್ ಅಲ್ಲಿ ಆಚೆ ಹೋಗೋದನ್ನ ನಾವು ಅವಾಯ್ಡ್ ಮಾಡಬೇಕು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ನಿಮ್ಗೆ ಇಷ್ಟ ಆಗ್ಬೋದು. ಸೊ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಸೊ ನಾರ್ಮಲ್ ಆಗಿ ಗೊತ್ತಿದೆ, ನಾವು ಹೊರಗಡೆ ಅಂದ್ರೆ ಬಿಸಿಲಿಗೆ ಹೋದ ತಕ್ಷಣ ನಮ್ ಫೇಸ್ ಟ್ಯಾನ್ ಆಗತ್ತೆ ಅಂತ ಹೇಳಿ. ಆದ್ರೆ ಎಲ್ಲಾ ಟೈಮಲ್ಲೂ ಕೂಡ ನಮ್ ಫೇಸ್ ಬಿಸಿಲಿಂದ ಟ್ಯಾನ್ ಆಗೋದಿಲ್ಲ. ಓಕೆನಾ. ಟ್ಯಾನ್ ಆಗೋದಕ್ಕೂ ಕೂಡ ಒಂದು ಫಿಕ್ಸ್ಡ್ ಟೈಮ್ ಇದೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ತುಂಬಾನೇ ಇನ್ಫಾರ್ಮೇಟಿವ್ ವಿಡಿಯೋ. ದಯವಿಟ್ಟು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ಅಂಡ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಸೊ ಫಸ್ಟ್ ಬಂದು ಟ್ಯಾನ್ ಯಾವ ಟೈಮ್ ಅಲ್ಲಿ ಆಗತ್ತೆ ಅಂತ ಹೇಳಿ ಫಸ್ಟ್ ನೋಡೋಣ. ಸೊ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಸೂರ್ಯನ ಬೆಳಕಿಂದ ಟ್ಯಾನ್ ಆಗತ್ತೆ ಅಂತ ಹೇಳಿ. ಯಾವ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ಒಳಗಡೆ. ಓಕೆನಾ. ಸೊ ಆ ಒಂದು ಡ್ಯೂರೇಷನ್ ಅಲ್ಲಿ ಸನ್ ರೇಸ್ ತುಂಬಾನೇ ಹಾರ್ಮ್ಫುಲ್ ರೇಸ್ ಇರುತ್ತೆ. UV ರೇಸ್ ಮತ್ತೆ UVB ಎರಡೂ ರೇಸ್ ತುಂಬಾನೇ ಹಾರ್ಮ್ಫುಲ್ ಆಗಿರುತ್ತೆ. ತುಂಬಾನೇ ಸುಡು ಬಿಸಿಲು ಅಂತ ಹೇಳ್ತೀವಿ ನೋಡಿ. ಸೊ ಈ 10 ಗಂಟೆಯಿಂದ 4 ಗಂಟೆ ಒಳಗಡೆ ನೀವೇನಾದ್ರು ಆಚೆ ಹೋದ್ರಿ, ತುಂಬಾ ಟೈಮ್ ನೀವೇನಾದ್ರು ಬಿಸಿಲಲ್ಲೇ ಇದ್ರಿ ಅಂತ ಹೇಳಿದ್ರೆ ಸೊ ಅವಾಗ ತುಂಬಾನೇ ಬೇಗ ನಿಮ್ಮ ಫೇಸ್ ಅಥವಾ ನಿಮ್ಮ ಬಾಡಿಗೆ ಎಲ್ಲದೂ ಕೂಡ ಟ್ಯಾನ್ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ಅವಾಗ ಈ ಒಂದು ರೇಸ್ ಇರತ್ತಲ್ಲ ಅದು ಪೀಕ್ ಲೆವೆಲ್ ವರ್ಗೂ ಕೂಡ ಅಂದ್ರೆ ಅದೊಂದು ಪೀಕ್ ಆರ್ ಅಂತಾನೆ ಹೇಳ್ಬೋದು, 10 to 4. ಓಕೆನಾ. ಸೊ ಆ ಟೈಮಲ್ಲಿ ನೀವು ಹೆಚ್ಚು ಸಮಯ ನೀವು ಬಿಸಿಲಲ್ಲಿ ಇರೋದನ್ನ ಅವಾಯ್ಡ್ ಮಾಡಿ. ನೇರಳಾತೀತ ಕಿರಣಗಳು ಏನ್ UV ರೇಸ್ ಇರತ್ತಲ್ಲ ಸೊ ಅದು ತುಂಬಾನೇ ತೀವ್ರವಾಗಿರುತ್ತೆ. ಈ ಟೈಮಲ್ಲಿ ನೀವು ಆಚೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಅಂಡ್ ನೀವು ಕೇಳ್ಬೋದು, ಬೇರೆ ಟೈಮಲ್ಲಿ ಹಾಗಾದ್ರೆ ಟ್ಯಾನ್ ಆಗೋದಿಲ್ಲ ಅಂದ್ರೆ 10 ಗಂಟೆ ಒಳಗಡೆ ನಾವು ಆಚೆ ಹೋದ್ರೆ ಟ್ಯಾನ್ ಆಗೋದಿಲ್ಲ, 4 ಗಂಟೆ ಮೇಲ್ ನಾವು ಆಚೆ ಹೋದ್ರೆ ಟ್ಯಾನ್ ಆಗೋದಿಲ್ವಾ ಅಂತ ಹೇಳಿ. ಸೊ ಆಗ್ಬೋದು, ಬಟ್ ಅದ್ರ ತೀವ್ರತೆ ಮತ್ತೆ ಡ್ಯೂರೇಷನ್ ಟೈಮ್ ಏನಿದೆಲ್ಲ ಸೊ ಅದು ಕೂಡ ರೀಸನ್ ಆಗತ್ತೆ ಅಂತಾನೆ ಹೇಳ್ಬೋದು, ಕಡಿಮೆ ಇರುತ್ತೆ. ಓಕೆನಾ. ಸೊ ಕೆಲವರಿಗೆ ಆಗ್ಬೋದು, ಅಂದ್ರೆ ತುಂಬಾ ಏನಾಗೋದಿಲ್ಲ, ಸ್ವಲ್ಪ ಲೈಟ್ ಆಗಿ ಆಗ್ಬೋದು. ಬಟ್ ತುಂಬಾ ಜಾಸ್ತಿ ಇರುವಂತದ್ದು ಪೀಕ್ ಅವರ್ಸ್ ಅಂತ ಹೇಳಿದ್ರೆ 10 to 4. ಸೊ ಈ ಒಂದು ಟೈಮ್ ಅಲ್ಲಿ ನೀವು ಆಚೆ ಹೋಗೋದನ್ನ ಅವಾಯ್ಡ್ ಮಾಡಿ. ಓಕೆನಾ. ಅಂಡ್ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಸೊ ಏನ್ 10 ಗಂಟೆ 4 ಗಂಟೆ ಒಳಗಡೆ ಇದೆ ಅಲ್ವಾ, ಸೊ ಆ ಟೈಮ್ ಅಲ್ಲಿ ನಾವೇನಾರು ಆಚೆ ಹೋದ್ವಿ ಅಂತ ಹೇಳಿದ್ರೆ ಎಲ್ರಿಗೂ ಒಂದೇ ರೀತಿನಲ್ಲಿ ಟ್ಯಾನ್ ಆಗತ್ತಾ ಅಂತ ಹೇಳಿ. ಸೊ ಇಲ್ಲ, ಎಲ್ರಿಗೂ ಕೂಡ ಒಂದೇ ರೀತಿನಲ್ಲಿ ಟ್ಯಾನ್ ಆಗೋದಿಲ್ಲ, ಅಥವಾ ಬೇಗನೆ ಅಂದ್ರೆ ತುಂಬಾ ಜಾಸ್ತಿ ಪೀಕ್ ಲೆವೆಲ್ ವರ್ಗೂ ಕೂಡ ಹೋಗೋದಿಲ್ಲ ಅಂತಾನೆ ಹೇಳ್ಬೋದು. ವೈ? ಬಿಕಾಸ್ ಕೆಲವರು ಸ್ಕಿನ್ ಟೈಪ್ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಕೆಲವ್ದು ಕಾಂಬಿನೇಷನ್ ಇರುತ್ತೆ, ಕೆಲವ್ದು ಆಯಿಲ್ ಇರುತ್ತೆ, ಡ್ರೈ ಇರುತ್ತೆ. ಸೊ ಇದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಕೆಲವು ಸ್ಕಿನ್ ಟೈಪ್ಗೆ ತುಂಬಾನೇ ಬೇಗ ಟ್ಯಾನ್ ಆಗ್ಬಿಡುತ್ತೆ ಅಂಡ್ ಫೇಸ್ ಎಲ್ಲದು ಕೂಡ ಬ್ಲಾಕ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಕೆಲವರಿಗೆ ಅವರಿಗಿಂತ ಕಂಪೇರ್ ಮಾಡಿದ್ರೆ 1% ವೈಸ್ ಅಲ್ಲಿ ಸ್ವಲ್ಪ ನಿಮ್ಗೆ ಕಡಿಮೆ ಅಂತಾನು ಕೂಡ ಅನ್ಸ್ಬೋದು. ಬಟ್ ಇದು ಆರ್ಸ್ ಎಲ್ಲ ಕೂಡ ತುಂಬಾನೇ ಪೀಕ್ ಆರ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಎಷ್ಟು ಟೈಮ್ ನೀವು ಬಿಸಿಲಲ್ಲಿ ಇರ್ತೀರಾ ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಆ ಒಂದು ಬೇಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಟ್ಯಾನ್ ಆಗೋದು ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ 10 ಗಂಟೆಯಿಂದ 4 ಗಂಟೆ ಒಳಗಡೆ ಜಾಸ್ತಿ ಸಮಯ ನೀವು ಬಿಸಿಲಲ್ಲಿ ಇರ್ಲಿಕ್ಕೆ ಹೋಗ್ಬೇಡಿ. ಸೊ ಕೆಲವೊಂದು ಸ್ಕಿನ್ ಟೈಪ್ಗೆ ಬೇಗನೆ ಇನ್ನು ತುಂಬಾ ಜಾಸ್ತಿ ಆಗಿ ರ್ಯಾಷಸ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಮತ್ತೆ ನಿಮಗೆ ಈ ಮೊಡವೆಗಳು ಬರುವಂತದ್ದು, ಪಿಗ್ಮೆಂಟೇಷನ್ ಆಗುವಂತದ್ದು. ಸೊ ಈ ರೀತಿನೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ತುಂಬಾನೇ ಬರುತ್ತೆ UV ಮತ್ತೆ UVB ರೇಸಿಂದ ಅಂತಾನೆ ಹೇಳ್ಬೋದು. ಸೊ ಅದೆಲ್ಲದೂ ಕೂಡ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ, ತುಂಬಾನೇ ಹಾರ್ಶ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನೆಲ್ಲ ಪ್ರಿಕಾಷನ್ಸ್ ತಗೋಬಹುದು ಅಂತ ಹೇಳಿದ್ರೆ, ಸೊ ಟ್ಯಾನ್ ಮತ್ತೆ ಬೇರೆ ಸ್ಕಿನ್ ಟೈಪ್ ಪ್ರಾಬ್ಲಮ್ ಬಂದಾಗ ಪೀಕ್ ಅವರ್ಸ್ ಗಳಲ್ಲಿ ತುಂಬಾ ಟೈಮ್ ಬಿಸಿಲಿಗೆ ಹೋಗೋದನ್ನ ನಾವು ಕಡಿಮೆ ಮಾಡಬೇಕು. ಓಕೆನಾ. ಸೊ ಏನ್ ಅವರ್ಸ್ ಹೇಳ್ನಲ್ಲ ಸೊ ಆ ಅವರ್ಸ್ ಅಲ್ಲಿ ನೀವು ಜಾಸ್ತಿ ಬಿಸಿಲಿಗೆ ಹೋಗೋದು, ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಸೊ ಅದನ್ನ ನೀವು ಅವಾಯ್ಡ್ ಮಾಡ್ಕೊಂತ ಬನ್ನಿ. ಅಂಡ್ ನೆಕ್ಸ್ಟ್ ಬಂದು SPF ಇರುವಂತ ಸನ್ಸ್ಕ್ರೀನ್ ಗಳನ್ನ ಯೂಸ್ ಮಾಡಿ. ಸೊ ನೀವು ಹೋಗ್ಲೇಬೇಕು. ಸೊ ಹೋದ್ರೂ ಕೂಡ ನೀವು ಅಲ್ಲೇ ಹೆಚ್ಚು ಸಮಯ ಆಚೆನೆ ಇರಬೇಕು ಅಂತ ಹೇಳಿದ್ರೆ SPF ಇರುವಂತ ಸನ್ಸ್ಕ್ರೀನ್ ಗಳನ್ನ ಬೆಳೆಸಿ. ಸೊ ಅದರಲ್ಲಿ ನಿಮಗೆ ಮಿನಿಮಮ್ ಅಂದ್ರೆ 30 to 50 PA3+ ಅಥವಾ 4+ ಇರಬೇಕು. ಸೊ ಈ ರೀತಿನಲ್ಲಿ ಸನ್ಸ್ಕ್ರೀನ್ ನ 2 ಫಿಂಗರ್ ತಗೊಂಡು ತುಂಬಾನೇ ಥಿಕ್ ಆಗಿ ನೀವು ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಬಂದು ನೀವು ಅಂಬ್ರೆಲಾ ಅಂದ್ರೆ ಛತ್ರಿಗಳು, ಮತ್ತೆ ಸನ್ ಗ್ಲಾಸ್, ಕ್ಯಾಪ್ಸ್, ಸೊ ಇದನ್ನೆಲ್ಲದೂ ಕೂಡ ಎಕ್ಸ್ಟ್ರಾ ವೇರ್ ಕೂಡ ಮಾಡಿ. ಅವಾಗ ಇನ್ನೂ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಈಗ ಡಾರ್ಕ್ ಸರ್ಕಲ್ಸ್ ಎಲ್ಲ ಬರೋದು, ಸೊ ಅದೆಲ್ಲದೂ ಕೂಡ ಅವಾಯ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಾನ್ ಕಾಮಿಡೋಜೆನಿಕ್ ಆಗಿರುವಂತ ಸನ್ಸ್ಕ್ರೀನ್ ಗಳನ್ನ ಬಳಸಿ. ಓಕೆನಾ. ತುಂಬಾ ಕೆಮಿಕಲ್ಸ್ ಎಲ್ಲ ಇರುವಂತದ್ದೆಲ್ಲದೂ ಕೂಡ ಬಳಸಬೇಡಿ. ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರೋದನ್ನ ಬಳಸಿ. ಸೊ ಹಾಗಾದ್ರೆ ಯಾವ್ದೆಲ್ಲ ಸೂಟ್ ಆಗುತ್ತೆ, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇರುವಂತದ್ದು ಅಂತ ಹೇಳಿದ್ರೆ, ಸಪೋಸ್ ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಜಿಂಕ್ ಆಕ್ಸೈಡ್, ಟಿಟಾನಿಯಂ ಡಿಟಾಕ್ಸೈಡ್, ನಿಯಾಸಿನಮೈಡ್, ಸ್ಯಾಲಿಸಿಲಿಕ್ ಆಸಿಡ್, ಹೈಲುರಾನಿಕ್ ಆಸಿಡ್,
ಮತ್ತೆ ಸಿಲಿಕಾ, ಸೊ ಈ ಟೈಪ್ ಅಲ್ಲಿ ಇರುವಂತ ಜೆಲ್ ಬೇಸ್ಡ್ ಆಗಿರುವಂತ ನೀವು ಸನ್ಸ್ಕ್ರೀನ್ ಗಳನ್ನ ಯೂಸ್ ಮಾಡಿ. SPF ಎಲ್ಲದು ಕೂಡ 30+ ಇರಬೇಕು, ಓಕೆನಾ. ಅಂಡ್ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇರಬಾರ್ದು ಅಂತ ಹೇಳಿದ್ರೆ ಆಕ್ಸಿಬೆನ್ಝೋನ್ ಮತ್ತೆ ಆಕ್ಟಿನೋಕ್ಸೈಡ್, ಹೋಮೋಸ್ಲೇಟ್, ಸೊ ಈ 3 ಇಂಗ್ರೀಡಿಯೆಂಟ್ ಇರೋದನ್ನ ನೀವು ಅವಾಯ್ಡ್ ಮಾಡಿ, ಓಕೆನಾ. ಅಂಡ್ ನಿಮ್ದು ಏನಾದ್ರು ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಸೆರಮೈಡ್, ಶಿಯಾ ಬಟರ್, ಹೈಲರಾನಿಕ್ ಆಸಿಡ್, ಗ್ಲಿಸರಿನ್, ಮತ್ತೆ ಅಲೋವೆರಾ, ವಿಟಮಿನ್ ಇ, ಜಿಂಕ್ ಆಕ್ಸೈಡ್, ಟಿಟಾನಿಯಂ ಡಿಟಾಕ್ಸೈಡ್, ಸೊ ಈ ರೀತಿನಲ್ಲಿ ಇಂಗ್ರೀಡಿಯೆಂಟ್ಸ್ ಇರೋದನ್ನ ನೀವು ಯೂಸ್ ಮಾಡಬಹುದು. ಸೆರಾಮೈಡ್ ಬೇಸ್ಡ್ ತುಂಬಾ ತಿಕ್ ಆಗಿರುವಂತಹ ಸನ್ಸ್ಕ್ರೀನ್ ಗಳನ್ನ ನೀವು ಚೂಸ್ ಮಾಡಬಹುದು. ಅಂಡ್ ಆಕ್ಸಿಬೆನ್ಝೋನ್ ಮತ್ತೆ ಆಕ್ಟಿನೋಕ್ಸೈಡ್, ಅವಬೆನ್ಝೋನ್, ಸೊ ಈ ರೀತಿ ಇಂಗ್ರೀಡಿಯೆಂಟ್ ಇರೋದನ್ನ ನೀವು ಅವಾಯ್ಡ್ ಮಾಡಬೇಕು ಡ್ರೈ ಸ್ಕಿನ್ ಇರೋರು. ಅಂಡ್ ಕಾಂಬಿನೇಷನ್ ಸ್ಕಿನ್ ಇರೋರು ಹೈಲರಾನಿಕ್ ಆಸಿಡ್, ನಿಯಾಸಿನಮೈಡ್, ಜಿಂಕ್ ಆಕ್ಸೈಡ್, ಟಿಟಾನಿಯಂ ಡಿಟಾಕ್ಸೈಡ್, ಮತ್ತೆ ಸ್ಯಾಲಿಸಿಲಿಕ್ ಆಸಿಡ್, ಗ್ಲಿಸರಿನ್, ಸೊ ಈ ರೀತಿ ಇಂಗ್ರೀಡಿಯೆಂಟ್ಸ್ ಇರೋದನ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಅಂಡ್ ಜೆಲ್ ಬೇಸ್ಡ್ ಇರೋದನ್ನ ನೀವು ಚೂಸ್ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಆಕ್ಸಿಬೆನ್ಝೋನ್, ಆಕ್ಟಿನೋಕ್ಸೈಡ್ ಮತ್ತೆ ಅವಬೆನ್ಝೋನ್, ಅದನ್ನೆಲ್ಲದೂ ಕೂಡ ಇಂಗ್ರೀಡಿಯೆಂಟ್ ಇರೋದನ್ನ ನೀವು ಅವಾಯ್ಡ್ ಮಾಡಬೇಕು ನಿಮ್ಮ ಸನ್ಸ್ಕ್ರೀನ್ ನಲ್ಲಿ. ಅಂಡ್ ನೆಕ್ಸ್ಟ್ 4th ಒನ್ ಬಂದು ನಿಮ್ದೇನಾದ್ರು ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಜಿಂಕ್ ಆಕ್ಸೈಡ್, ಟಿಟಾನಿಯಂ ಡಿಆಕ್ಸೈಡ್, ಸೊ ಈ ರೀತಿ ಇಂಗ್ರೀಡಿಯೆಂಟ್ ಇರೋದನ್ನ ನೀವು ಸೆನ್ಸಿಟಿವ್ ಸ್ಕಿನ್ ಇರೋ ಚೂಸ್ ಮಾಡಬೇಕು. ಮತ್ತೆ ಆಕ್ಸಿಬೆನ್ಝೋನ್ ಮತ್ತೆ ಆಕ್ಟಿನೋಕ್ಸೈಡ್, ಅವಬೆನ್ಝೋನ್, ಸೊ ಈ ರೀತಿ ಇಂಗ್ರೀಡಿಯೆಂಟ್ಸ್ ಇರೋದನ್ನ ನೀವು ಕಡಿಮೆ ಮಾಡಬೇಕು. ಲಾಸ್ಟ್ ಬಂದು ನಿಮ್ದೇನಾದ್ರು ನಾರ್ಮಲ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಜಿಂಕ್ ಆಕ್ಸೈಡ್, ಟಿಟಾನಿಯಂ ಡಿಆಕ್ಸೈಡ್, ಸೊ ಈ ರೀತಿ ಇಂಗ್ರೀಡಿಯೆಂಟ್ ಇರೋದನ್ನ ಚೂಸ್ ಮಾಡಬೇಕು. ಅಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ ಅವಾಯ್ಡ್ ಮಾಡಬೇಕು ಸನ್ಸ್ಕ್ರೀನ್ ನಲ್ಲಿ ಅಂತ ಹೇಳಿದ್ರೆ ಸೊ ನಿಮ್ ಸನ್ಸ್ಕ್ರೀನ್ ನಲ್ಲಿ ಏನಾದ್ರು ಆಕ್ಸಿಬೆನ್ಝೋನ್ ಮತ್ತೆ ಆಕ್ಟಿನೋಕ್ಸೈಡ್ ಈ ಇಂಗ್ರೀಡಿಯೆಂಟ್ ಇರುವಂತಹ ಸನ್ಸ್ಕ್ರೀನ್ ಗಳನ್ನ ನೀವು ಅವಾಯ್ಡ್ ಮಾಡಬೇಕು. ಅಂಡ್ ಮತ್ತೆ ತುಂಬಾನೇ ಕೆಮಿಕಲ್ಸ್ ಇರುವಂತದ್ದು ಮತ್ತೆ ಎಸೆನ್ಷಿಯಲ್ ಆಯಿಲ್ಸ್ ಆಗಿರ್ಬೋದು, ಅಂಡ್ ಆಲ್ಸೋ ಪ್ರಿಸರ್ವೇಟಿವ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ಫ್ರೇಗ್ರೆನ್ಸ್ ಆಗಿರ್ಬೋದು, ಸೊ ಇದೆಲ್ಲದೂ ಕೂಡ ಅವಾಯ್ಡ್ ಆಗಿರ್ಬೇಕು. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರ್ಬೇಕು. ಸೊ ನೀವು ಯೂಸ್ ಮಾಡುವಂತ ಸನ್ಸ್ಕ್ರೀನ್ ಅಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ ಸೊ ಅದು ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಆಗಿರ್ಬೇಕು, ಓಕೆನಾ. ಸೊ ಈ ರೀತಿನಲ್ಲಿ ನೀವು ಚೂಸ್ ಮಾಡಿ ನೀವೇನಾದ್ರು ಯೂಸ್ ಮಾಡಿದ್ರಿ ಏನು 10 ಗಂಟೆನ 4 ಗಂಟೆ ಒಳಗಡೆ ನೀವೇನಾದ್ರು ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ ಸೊ ಅವಾಗ ನಿಮ್ಗೆ ಸನ್ ರೇಸ್ ಇಂದ ನಿಮ್ಮ ಫೇಸ್ ಟ್ಯಾನ್ ಆಗೋದಿಲ್ಲ. ಸೊ ಅದನ್ನ ಅವಾಯ್ಡ್ ಮಾಡ್ದಂಗಾಗತ್ತೆ. ತುಂಬಾನೇ ತಿಕ್ ಆಗಿ ನೀವು ಅಪ್ಲೈ ಮಾಡಬೇಕು. ಸೊ ತುಂಬಾ ಜನ ನಾವು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಆಚೆನೆ ಇರ್ಬೇಕಾಗತ್ತೆ ಮ್ಯಾಮ್ ಅಂತ ಹೇಳ್ತಿರ್ತೀರಾ. ಸೊ ನಾವ್ ಎಷ್ಟೇ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರು ಕೂಡ ತುಂಬಾ ನಮ್ ಫೇಸ್ ಡಾರ್ಕ್ ಆಗತ್ತೆ ಅಂತ ಎಲ್ಲ ಹೇಳ್ತೀರಾ ಅಲ್ವಾ. ಸೊ ಡಾರ್ಕ್ ಆಗೋದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಗಳು ಕೂಡ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ದಲ್ಲ. ಸೊ ಆ ಇಂಗ್ರೀಡಿಯೆಂಟ್ಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ, ಇತ್ತು ಅಂತ ಹೇಳಿದ್ರೆ ಅದನ್ನ ಸ್ಕಿಪ್ ಮಾಡಿ ಬೇರೆ ಸನ್ಸ್ಕ್ರೀನ್ ನೀವು ಚೂಸ್ ಮಾಡಬೇಕಾಗತ್ತೆ. ಅದು ಕೂಡ ನಾನ್ ಕಾಮ್ಡೋಜೆನಿಕ್ ಮತ್ತೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರ್ಬೇಕು, ಓಕೆನಾ. ಮತ್ತೆ ನೀವು ತುಂಬಾ ಬಿಸಿಲಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ಎವ್ರಿ 2 to 3 hours ಮತ್ತೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ, ಓಕೆನಾ. ಸೊ ಇದು ಏನ್ ಪೀಕ್ ಅವರ್ಸ್ ಇದೆ ಅಲ್ವಾ, ಸೊ ಆ ಅವರ್ಸ್ ಅಲ್ಲಿ ಅಂದ್ರೆ 10 ಗಂಟೆನ 4 ಗಂಟೆ ಒಳಗಡೆ ಜಾಸ್ತಿ ಬಿಸಿಲಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ. ಹೋಗ್ಲೇಬೇಕು ಅಂತ ಹೇಳಿದ್ರೆ ನಾನು ಹೇಳಿರುವಂತ ಪ್ರಿಕಾಷನ್ಸ್ ನೀವು ತಗೊಳ್ಳಿ ಫ್ರೆಂಡ್ಸ್, ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂಡ್ ತುಂಬಾ ಹೆಲ್ಪ್ ಆಯ್ತು ಅಂತಾನು ಕೂಡ ಅನ್ಕೊಂಡಿದ್ದೀನಿ. ತುಂಬಾ ಜನ ಏನ್ ಅನ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಆಚೆ ಹೋದ್ರಿ ಅಂತ ಹೇಳಿದ್ರೆ ಫೇಸ್ ಟ್ಯಾನ್ ಆಗತ್ತೆ ಅಂತ ಹೇಳಿ, ಆ ರೀತಿನಲ್ಲಿ ಆಗೋದಿಲ್ಲ. ಸೊ ಸೂರ್ಯನ ಕಿರಣಗಳು ನಮ್ಮ ಫೇಸ್ಗೆ ಅಥವಾ ನಮ್ಮ ಬಾಡಿಗೆ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅದರಲ್ಲಿ ವಿಟಮಿನ್ ಡಿ ಇರುತ್ತೆ ಅಲ್ವಾ. ಸೊ ಅದು ನಮ್ಮ ಬಾಡಿಗೆ ತುಂಬಾನೇ ಹೆಲ್ದಿ ಅಂದ್ರೆ ತುಂಬಾನೇ ನ್ಯಾಚುರಲ್ ಸೋರ್ಸ್ ಅದು. ಸೊ ನಮ್ಗೆ ಬೇಕೇ ಬೇಕು. ಬಟ್ ನೀವು 10 ಗಂಟೆ ಮೇಲೆ ನಿಮ್ಮ ಸೂರ್ಯನ ಕಿರಣಗಳನ್ನ ನಿಮ್ಮ ಬಾಡಿಗೆ ಅಥವಾ ನಿಮ್ಮ ಫೇಸ್ಗೆ ನೀವು ತಗೊಳ್ಳಿಕ್ ಹೋಗ್ಬಾರ್ದು. ಸೊ ಅದು ತುಂಬಾನೇ ಹಾರ್ಮ್ಫುಲ್ ಆಗಿರುತ್ತೆ. ಬಿಲೋ 10 ಏನಿದೆಲ್ಲ ಸೊ ಅದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಅದು ಯಾವ್ದು ಕೂಡ ಪೀಕ್ ಅವರ್ಸ್ ಆಗಿರೋದಿಲ್ಲ, ಓಕೆನಾ. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.